ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿನ ಸೈಡ್ಗೆ ಕರ್ಕೊಂಡು ಬಂದ್ಬಿಟ್ಟು, ನೀನು ಏನು ಅಂದ್ಕೊಂಡಿದ್ದೀಯಾ? ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿದೆ. ಮತ್ತೆ ನೀನು ಯಾವ ಧೈರ್ಯದ ಮೇಲೆ ಇಲ್ಲಿ ಬಂದಿದೀಯಾ? ನೀನು ಇನ್ನು ಮುಂದೆ ನನ್ನ ಕಣ್ಮುಂದೆ ಕಾಣಿಸ್ಕೋಬಾರ್ದು, ನಡಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಭೂಮಿನ ರೇಗಾಡ್ತಾ ಇರ್ತಾರೆ. ಭೂಮಿನ ಮನೆಯಿಂದ ಆಚೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ನಮ್ಮ ಅಜಿತ್. ಅಲ್ಲಿಗೆ ನಮ್ಮ ಶ್ರವಣ್ ಅವರು ಬರ್ತಾರೆ. ಯಾಕೆ ಭೂಮಿ ಯಾಕೆ ಇಲ್ಲಿರಬಾರ್ದು? ಭೂಮಿ ಏನು ತಪ್ಪು ಮಾಡಿದ್ಲು? ಭೂಮಿನ ಯಾಕೆ ಮನೆಯಿಂದ ಹಾಕ್ತಿದೀಯಾ ಅಜಿತ್? ಏನು ನಡೀತಾ ಇದೆ ಇಲ್ಲಿ? ಯಾಕೆ ಹಿಂಗಾಡ್ತಾ ಇದೆಯಾ ಅಂದ ತಕ್ಷಣ, ಇಲ್ಲ ಮಾವ, ನಿಮಗೆ ಗೊತ್ತಿಲ್ಲ, ಇವಳೊಬ್ಬಳು ತುಂಬ ಕೆಟ್ಟವಳು. ಅಮ್ಮನ ಈ ಪರಿಸ್ಥಿತಿಗೆ ಇವಳೇ ಕಾರಣ. ಇವಳು ಮಾತ್ರ ನಾನು ಮನೇಲಿ ಇಟ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನು ನಮ್ಮ ಅಜಿತ್ ಅವರು ಕೂಡ ಹೇಳ್ತಾರೆ. ಆಗ ಶ್ರವಣ್ ಅವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಏನು ಹೇಳ್ತಿದೆಯಾ ಅಜಿತ್ ನೀನು? ಇವತ್ತು ಅಕ್ಕ ಎಚ್ಚರ ಆಗೋದಕ್ಕೆ, ಅಕ್ಕನಿಗೆ ಪ್ರಜ್ಞೆ ಬರೋದಕ್ಕೆ ಕಾರಣನೇ ನಮ್ಮ ಭೂಮಿ. ಅಂಥದ್ರಲ್ಲಿ ನೀನು ಭೂಮಿನ ಆಚೆ ಹಾಕ್ತೀನಿ ಅಂತ ಹೇಳ್ತಿದೆಯಲ್ಲ, ಏನಿದು? ಏನು ಅರ್ಥ ಆಗ್ತಿಲ್ಲ ನನಗೆ ಅಂದಾಗ, ಅದನ್ನು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸತ್ಯನ ಬರ್ತಾರೆ ಮುಂದೆ ಬಂದಾಗ, ಇನ್ನು ಪಲ್ಲವಿ ಅಕ್ಕ ಅಂತ ಕರೀತಾರೆ. ಪಲ್ಲವಿ ಅಕ್ಕ ಹತ್ರ ಒಂದು ಏನಂತಂದರೆ ಪೇಪರ್ ಇರುತ್ತೆ, ಕಾಂಟ್ರಾಕ್ಟ್ ಪೇಪರು. ಅದನ್ನು ತಗೊಂಡು ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗಳು ಅಶ್ವಿನಿ ಅಲಿಯಾಸ್ ಮನಶ್ವಿನಿ ಅಂತ ಹೇಳಿದ ತಕ್ಷಣ, ಏನು ಹೇಳ್ತಿದ್ಯಾ ಸತ್ಯ? ಏನು ಕೊಟ್ಟಿದ್ಯಾ? ಅಪ್ಪ ನೋಡಪ್ಪ, ಇವರು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಡೌಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಅಶ್ವಿನಿ. ಆಗ ಏನು ಹೇಳ್ತಿದ್ಯಾ ಸತ್ಯ ನೀನು? ನನ್ನ ಮಗಳು ಏನು ಮಾಡಿದ್ಲು? ಅಕ್ಕ ಕೋಮಗೋಕ್ಕೆ ಕಾರಣ ನನ್ನ ಮಗಳ ಅಂತ ಹೇಳಿದ ತಕ್ಷಣ, ಹೌದು ಅಂತ ಹೇಳ್ಬಿಟ್ಟು ಈ ಪೇಪರ್ಸ್ನ ತಗೊಳ್ಳಿ ಅಂತ ಹೇಳಿದ ತಕ್ಷಣ, ಹಾಗಾದರೆ ಭೂಮಿ ಮತ್ತು ಅಜಿತ್ತು ಕಾಂಟ್ರಾಕ್ಟ್ ಮದುವೆನ? ಇವರಿಬ್ಬರು ಪ್ರೀತಿಸಿ ಮದುವೆ ಆಗಲಿಲ್ವಾ? ಏನು ನಡೀತಾ ಇದೆ ಇಲ್ಲಿ? ಏನು ಆಗ್ತಿದೆ? ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ್ ಅವರು ಕೂಡ ಫುಲ್ಲು ಶಾಕಲ್ಲೇ ನಿಂತ್ಕೋತಾರೆ. ಆಗ ಅದನ್ನು ನಿಮ್ಮ ಮಗಳನ್ನೇ ಕೇಳಿ, ಈ ಪೇಪರನ್ನು ಸಂಗೀತಮ್ಮನಿಗೆ ತೋರಿಸಿರೋದು ನಿಮ್ಮ ಮಗಳೇ, ಇದರಿಂದನೇ ಸಂಗೀತಮ್ಮ ಕೋಮಾಗಿ ಹೋಗಿರೋದು ಅಂದ ತಕ್ಷಣ ಫುಲ್ಲು ಶಾಕ್ ಆಗಿಬಿಡ್ತಾರೆ ಎಲ್ಲರೂ. ಏನು ಹೇಳ್ತಿದೆಯಾ ಸತ್ಯ ನೀನು ಅಂದಾಗ, ಅಲ್ಲ ಮನಶ್ವಿನಿ ಏನಿದು ಅಂದ ತಕ್ಷಣ, ಅಯ್ಯೋ ಅಪ್ಪ ನನಗೆ ಗೊತ್ತಿದ್ದಿಲ್ಲ, ಅಂಜು ಮತ್ತು ನಚ್ಚಿ ಜಾತಕ ತರಕ್ಕೆ ಹೋಗ್ಬೇಕಾದ್ರೆ ಇದು ದೇವ್ರ ಮನೇಲಿತ್ತು, ಇದನ್ನು ನಾನು ತೊಗೊಂಡು ಅತ್ತೆಗೆ ತೋರಿಸ್ದೆ, ಅತ್ತೆ ಮೂರ್ಛೆ ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಪ್ಪ, ಇವರಿಬ್ಬರು ಮದುವೆ ಆಗಿಲ್ಲಪ್ಪ, ಕಾಂಟ್ರಾಕ್ಟ್ ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯನ ತಿರುಗಿಸೋಕ್ಕೆ ನೋಡ್ತಾಳೆ. ಬಟ್ ಅಲ್ಲೇ ಇದ್ದಂಥ ಶ್ರವಣು ಕಪ್ಪಳಕ್ಕೆ ಒಂದು ತೆಗೆದು ಬಾರಿಸ್ತಾರೆ ಅಶ್ವಿನಿಗೆ. ಅಜಿತ್ ಕೂಡ ಫುಲ್ಲು ಕೋಪ ನೆತ್ತಿಗತ್ತಿರುತ್ತೆ. ಹಾಗಾದರೆ ನಮ್ಮಮ್ಮನ ಈ ಪರಿಸ್ಥಿತಿಗೆ ನೀನೇ ಕಾರಣನಾ ಅಂತ ಹೇಳ್ಬಿಟ್ಟು ಭೂಮಿನ ಹಿಂದೆ ಸರಿಸಿ ಮುಂದೆ ಬಂದು ನಿಂತ್ಕೋತಾರೆ. ಆಗ ಅಯ್ಯೋ ಅತ್ತೆ ಮೂರ್ಛೆ ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ವಾ? ನೀವಾಗಿರೋದು ಕಾಂಟ್ರಾಕ್ಟ್ ಮದುವೆ ತಾನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲ, ಅದು ಏನಾದರೂ ಆಗಿರಲಿ, ನೀನು ನೇರವಾಗಿ ಅಜಿತ್ ಹತ್ರ ಹೇಳಬೇಕಾಗಿತ್ತು, ಇಲ್ಲ ನನ್ನ ಹತ್ರ ಹೇಳಬೇಕಾಗಿತ್ತು. ಅಕ್ಕನ ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ದರೆ ಏನಾಗಬೇಕಾಗಿತ್ತು ಗೊತ್ತಾಗಲ್ವ ನಿನಗೆ ಅಂತ ಹೇಳಿ ಬೈಯೋಕ್ಕೆ ಶುರು ಮಾಡ್ತಾರೆ. ಇಲ್ಲ ಮಾವ, ಇವಳು ಫ್ರಾಡ್ ಅಂತ ನನಗೆ ಮುಂಚೆಯಿಂದನೂ ಗೊತ್ತು, ಆದರೆ ನಿಮ್ಮ ಮುಖ ನೋಡಿಕೊಂಡು ಸುಮ್ಮನಿದ್ದೆ. ಇವತ್ತು ನಮ್ಮಮ್ಮನ ಪರಿಸ್ಥಿತಿಗೆ ಇವಳು ಕಾರಣ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಒಡೆಯೋಕ್ಕೆ ಅಂತ ಹೋಗ್ತಾನೆ. ಅಜಿತ್, ನಾನು ಅವಳನ್ನು ನೋಡ್ಕೋತೀನಿ, ನೀನು ದಯವಿಟ್ಟು ಸುಮ್ಮನೆ ಇದ್ಬಿಡು. ಅಲ್ಲ ಅಜಿತ್, ಏನಿದು ಭೂಮಿ, ನೀನು ಪ್ರೀತಿ ಮಾಡಲಿಲ್ವಾ? ಏನಿದೆಲ್ಲ ಅಂತ ಹೇಳಿದಾಗ, ಮಾವ ಅದೊಂದು ದೊಡ್ಡ ಕತೆ, ನಾನು ನಿಮಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ, ಅಲ್ಲ ಕಣೋ, ಈಗ ಭೂಮಿ ಮತ್ತೆ ನಿನ್ನ ಕಾಂಟ್ರಾಕ್ಟ್ ಮದುವೆ ಮುಗಿದಿದೆ ಅಂತ ಹೇಳಿದ್ರೆ ಭೂಮಿನ ಮನೆಯಿಂದ ಆಚೆ ಆಗ್ತಿದೆಯಾ? ಅಲ್ಲ ಡಾಕ್ಟ್ರ್ ಏನು ಹೇಳಿದ್ದಾರೆ ಹೇಳು? ಅಕ್ಕ ಭೂಮಿ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ, ಅಂಥದ್ರಲ್ಲಿ ಭೂಮಿ ಏನಾದರೂ ಮನೆಯಿಂದ ಆಚೆ ಹೋದರೆ ಮತ್ತೆ ಅಕ್ಕನಿಗೆ ಪ್ರಜ್ಞೆ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಏನು ಮಾಡಬೇಕು? ಏನು ಅಜಿತ? ನನಗೇನು ಅರ್ಥ ಆಗ್ತಿಲ್ಲ ಅಂದಾಗ, ಇಲ್ಲ ಮಾವ, ಇದಕ್ಕೆಲ್ಲ ಕಾರಣ ಭೂಮಿನೇ ಅಂತ ಅಂದ್ಕೊಂಡು ನಾನು ತಪ್ಪು ತಿಳ್ಕೊಂಡು ಭೂಮಿನ ಮನೆಯಿಂದ ಆಚೆ ಹಾಕೋಕ್ಕೆ ನೋಡಿದ್ದೆ. ಅಮ್ಮ ಮೂರ್ಛೆ ಹೋಗಲಿಕ್ಕೆ ಕಾರಣ, ಅಮ್ಮ ಕೋಮಾಗಿ ಹೋಗಲಿಕ್ಕೆ ಕಾರಣ, ಭೂಮಿನೇ ಆ ಕಾಂಟ್ರಾಕ್ಟ್ ಮದುವೆ ಪೇಪರ್ ತೋರಿಸಿರೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಫ್ರಾಡ್ ಅಂತ ಅಂದ್ಕೊಂಡಿರಲಿಲ್ಲ ಮಾವ. ಇನ್ನು ಮುಂದೆ ನೀವು ಏನು ಅಂದ್ಕೊಂಡ್ರು ಸರಿ, ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಜಿತ್ ಖಾರವಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಅವಳನ್ನ ನಾನು ನೋಡ್ಕೋತೀನಿ, ಆದರೆ ಭೂಮಿ ವಿಷಯ ಏನು ಮಾಡೋದು? ಭೂಮಿ ಮನೆ ಬಿಟ್ಟು ಹೋದರೆ ಮತ್ತೆ ಅಕ್ಕನಿಗೆ ಏನಂತ ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಇಲ್ಲ ಮಾವ, ಭೂಮಿ ಎಲ್ಲೂ ಹೋಗಲ್ಲ, ನಮ್ಮ ಜೊತೆನೇ ಇರ್ತಾಳೆ ಅಂತ ಹೇಳಿದ ತಕ್ಷಣ ಸತ್ಯನಿಗೆ ಒಂಥರ ರಿಲೀಫ್ ಸಿಗುತ್ತೆ. ಭೂಮಿ ಸೈಲೆಂಟಾಗಿ ಸೈಡಲ್ಲೇ ನಿಂತ್ಕೊಂಡಿರ್ತಾಳೆ. ಇನ್ನು ಅಜಿತ್ ಹೋಗಿ ಭೂಮಿ ಹತ್ರ ಕ್ಷಮೆ ಕೇಳ್ತಾನೆ, ಆದರೆ ಭೂಮಿ ಅದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾದರೆ ಭೂಮಿ ಮತ್ತು ಅಜಿತ್ ನಿಜವಾಗ್ಲೂ ಕಾಂಟ್ರಾಕ್ಟ್ ಮದುವೆ ಮುರಿದು ನಿಜವಾಗ್ಲೂ ಮದುವೆ ಆಗ್ತಾರ ಸಂಗೀತಕ್ಕೋಸ್ಕರ, ಅಥವಾ ಭೂಮಿ ಮನೆ ಬಿಟ್ಟು ಹೋಗ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಶ್ವಿನಿಗಂತೂ ಕೆನ್ನೆಗೆ ಬಾಸುಂಡೆ ಬರೋಂಗೆ ಬಾರಿಸಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.